ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮಗೆ ಮಾರ್ನಿಂಗ್ ಫುಲ್ ಫಾಸ್ಟಿಂಗಲ್ಲಿದ್ದೇವೆ ನಾವು. ನಿನ್ನೆ ಹೇಳಿದ್ವಿ ಇವತ್ತು ಚೆಕಪ್ ಇದೆ, ಹೆಲ್ತ್ ಚೆಕಪ್. ನಮ್ಮದು ಇನ್ಸೂರೆನ್ಸ್ ಇದೊಂದು ಫ್ರೀ ಹೆಲ್ತ್ ಚೆಕಪ್. ಹಾಗೆ ಅಲ್ಲಿ ಹೋಗಿ ಸ್ವಲ್ಪ ಚೆಕಪ್ ಆಯಿತು. ಅಲ್ಲಿವರೆಗೆ ತಿನ್ನಲಿಕ್ಕಿರಲಿಲ್ಲ, ಇನ್ನೂ ತೊಂದರೆ ಇಲ್ಲ ತಿಂದು ಬನ್ನಿ ಅಂತ ಹೇಳಿದರು. ಹಾಗೆ ECG ಗೆ ನಮ್ದು ಈಗ ತಿನ್ನಲಿಕ್ಕೆ ಬಂದಿದ್ದೇವೆ, ಯಾಕಂದರೆ ಹಸಿವಾಗ್ತಾ ಇದೆ. ಇವರಿಬ್ಬರಿಗೆ ಕೂಡ ಜೋರು ಹಸಿವಾಗ್ತಾ ಇದೆ. ಬಾಬಾ ಡೋರ್ ಬಾಟ್ರಿ ಬರುವ. ಇಲ್ಲಿ ಪಂಪೆಲ್ ಹತ್ರ ಪದ್ಮಶ್ರೀ ಅಂತ ಹೋಟೆಲ್ ಇದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹೋಗಿ ಬರೋ ಬನ್ನಿ. ಇಲ್ಲಿ ಸಜ್ಜಿಗೆ ಬಜಿಲು, ಪ್ಲೈನ್ ದೋಸೆ ಮತ್ತು ಪಲಾವ್ ತಿಂತಾ ಇದ್ವಿ. ಇಲ್ಲಿ ಒಬ್ಬರು ದೊಡ್ಡ ಇದ್ದಾರೆ ಅಜ್ಜಿ. ಪಾಪು ನೋಡಿ ದೋಸೆ ತಿಂತಿದ್ದಾರೆ. ಅಮ್ಮ ತಿನ್ನ ಪಾಪಿಗೆ ಪ್ಲೇನ್ ದೋಸೆ, ಬಿಟ್ಟೆಗೆ ಪಲಾವು, ನನಗೆ ಸಜ್ಜಿಗೆ ಬಜಿಲು. ತುಂಬ ಚೆಂದ ಆಗ್ತದೆ ಇದು. ಮುಗಿದಲೆ ಇಲ್ಲೇ ನಮ್ಮ ಕಂಕನಾಡಿಯಿಂದ ನಮ್ಮ ಪಂಪೆಲ್ಗೆ ಹೋಗುವಂಥ ಇಲ್ಲೊಂದು ಶಾರ್ಟ್ಕಟ್ ರೋಡ್ ಇದೆ, ಫಾದರ್ ಮುಲ್ಲರ್ ಹಾಸ್ಪಿಟಲ್ ಇದು ಪಕ್ಕದ ರೋಡ್. ಆ ರೋಡಲ್ಲಿ ಹೋಗುವಾಗ ನಿಮಗೆ ಇಲ್ಲಿ ಹೋಟೆಲ್ ಕೋಸ್ತಾ ಅಂತ ಇದೆ, ಅದರ ಹತ್ತಿರವೇ ಇದೆ ಇದು ಮೆಡಿಕ್ವೆಸ್ಟ್ ಹೆಲ್ತ್ ಕೇರ್ ಲ್ಯಾಬ್. ಈಗ ECG ಮಾಡಲಿಕ್ಕೆ ಹೋಗ್ಬೇಕೀಗ, ಉಳಿದದಾಯಿತು. ಬನ್ನಿ ಹೋಗಿ ಬರುವ. ಗುಡ್ ಮಾರ್ನಿಂಗ್ ಎಲ್ರಿಗೂ, ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ಪಾಪು ಬೆಳಗ್ಗೆನೆ ಫುಲ್ಲು ಕಿರಿಕಿರಿ ಇದ್ದಾಳೆ. ಬಾಬಾ ದಯ ಬಲಿಪುನು ದಯ ಬಲಿಪುನು ನೋಡಿ. ಬೆಳಿಗ್ಗೆ ಅಂದರೆ ನಾನು ಇರುವಾಗ ತೊಂದರೆ ಇಲ್ಲ, ನಾನಿರುವಾಗ ನಾನು ಮ್ಯಾನೇಜ್ ಮಾಡ್ತೇನೆ. ನಾನಿರುವಾಗ ನಾನೇ ಬೇಕು ಅವಳಿಗೆ, ಇಲ್ಲಾಂದರೆ ಬಿಟ್ಟೆ ಹತ್ರ ಕೂಗ್ತಾನೆ ಇರ್ತಾನೆ. ಎಸ್, ನಾನಿರುವಾಗ ತೊಂದರೆ ಇಲ್ಲ, ಪಾಪವನ್ನು ಮ್ಯಾನೇಜ್ ಮಾಡ್ತೇನೆ. ಇಲ್ಲಿ ಪರಿಸ್ಥಿತಿ ಇಲ್ಲದ್ರೆ ಇವಳು ಒಬ್ಬಳೇ ಇರುವಾಗ ಕಾಲ ಬುಡದಲ್ಲಿ ಕೊಳುತ್ತಾ ಇರ್ತಾನೆ. ಚಿಕ್ಕ ಪಾಪು ನಮ್ಮದು. ಮಕ್ಕಳು ಇರುವ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಹೀಗೆ ಅನಿಸುತ್ತೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇವತ್ತು ಬೆಳಿಗ್ಗೆ ನಮಗೆ ಇದು ಗೆಣಸು ಬಾಜಿ, ಅದರದ್ದು ತಿಂಡಿ ತುಂಬ ಚೆಂದ ಆಗ್ತದೆ, ತುಂಬ ಇಷ್ಟ ನನಗೆ. ಹಾಗಾಗಿ ಬಿಟ್ಟೆ ಆಗ ರೆಡಿ ಮಾಡಲಿಕ್ಕೆ ಶುರು ಮಾಡುವಾಗ ಪಾಪು ಆಡಲಿಕ್ಕೆ ಶುರು ಮಾಡಿದ್ದಾಳೆ. ಅವಳಿಗೆ ಅಂದರೆ ಕೆಲವೊಮ್ಮೆ ಮೂಡು ಕರೆಕ್ಟ್ ಇರ್ತದೆ, ಕೆಲವೊಮ್ಮೆ ಮಕ್ಕಳದು ಮೂಡು ಹೇಳಲಿಕ್ಕೆ ಆಗಲ್ಲ. ಅದು ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಮತ್ತೊಂದು ವಿಷಯ ಏನಂದರೆ, ಮೊನ್ನೊಬ್ಬರು ಕಮೆಂಟ್ ಹಾಕಿದ್ರು, ಒಬ್ಬರು ಯಾರಂತ ಗೊತ್ತಿಲ್ಲ, ಹೀಗೆ ಉದಾಸೀನ ಜಾಸ್ತಿ ಆದರೆ ಹಾಗೇನೆ ಅಂತ ಹೆಂಚಿನ ಕಮೆಂಟ್ ಮಾಡಿದ್ದೀನಿ. ಉದಾಸೀನ ಚಪಾತಿ ರೆಡಿಮೇಡ್ ತಂದದ್ದಕ್ಕೆ ನಾವು ತಂದಿರೋದೇ ಫಸ್ಟ್ ಟೈಮ್, ಹೇಗಿದೆ ಅಂತ ಒಮ್ಮೆ ನೋಡುವ. ಮತ್ತೆ ಲೇಟ್ ಆಗಿತ್ತು, ಪಾಪು ಸ್ವಲ್ಪ ಸಂಜೆ ಹೊತ್ತಿಗೆ ಅವಳು ಫುಲ್ ಕಿರಿಕಿರಿ ಇರ್ತಾಳೆ ಅಂತ. ಅದಕ್ಕೆ ರೆಡಿಮೇಡ್ ತಂದದಕ್ಕೆ ಅವರು ಹೇಳಿದ್ರು, ನಿಮ್ಮ ಹೆಂಡತಿಗೆ ಸ್ವಲ್ಪ ಉದಾಸೀನ ಜಾಸ್ತಿ ಅಂತ ಕಾಣ್ತದೆ ಹೀಗೆ ರೆಡಿಮೇಡ್ ಅಂತ. ಅವ್ರು ಮೋಸ್ಟ್ಲಿ ಆ ಲಾಗ್ ಫುಲ್ ನೋಡ್ಲಿಲ್ಲ ಅಂತ ನನ್ನ ಅನಿಸಿಕೆ ಆ ಕಮೆಂಟ್ ನೋಡುವಾಗ. ಯಾಕಂದ್ರೆ ಅದರಲ್ಲಿ ಕೂಡ ನಾವು ಕರೆಕ್ಟಾಗಿ ಹೇಳಿದ್ದೇವೆ ಯಾಕೋಸ್ಕರ ತಂದದ್ದು ಅಂತ. ಮತ್ತೆ ಪಾಪು ಕೆಲವೊಮ್ಮೆ ಅಂದರೆ ಹೀಗೆ ತಿಂಡಿ ಮಾಡಲಿಕ್ಕೆ ಬಿಡಲ್ಲ, ಅಡಿಗೆ ಎಲ್ಲ ಅಂದರೆ ನಾನು ಇರುವಾಗ ತೊಂದರೆ ಇಲ್ಲ, ಕೆಲವೊಮ್ಮೆ ಎಂತ ಮಾಡಲಿಕ್ಕೆ ಬಿಡಲ್ಲ. ಅದು ಮ್ಯಾನೇಜ್ ಮಾಡ್ಕೊಂಡು ಮಾಡೋದು, ಇದು ಮಕ್ಕಳು ಇರೋರಿಗೆ ಗೊತ್ತಿರ್ಬೋದು. ಮತ್ತು ಕೆಲವರಿಗೆ ಎಂತ ಆಗ್ತದೆ ಅಂದರೆ, ಈಗ ಇವರಿಗೆ 1 ವರ್ಷ, ಕೆಲವರಿಗೆ 1 ವರ್ಷ ತನಕ ಬಾಣಂತನ ತಾಯಿ ಮನೆಯಲ್ಲೆಲ್ಲ ಮಾಡ್ತಾರೆ. ಹಾಗಾಗಿ ಅಲ್ಲಿ ಅಷ್ಟು ಗೊತ್ತಾಗಲ್ಲ ಈ ಸಿಚುವೇಶನ್, ಯಾಕಂದರೆ ಜನ ಇರ್ತಾರೆ. ಇಲ್ಲಾಂದರೆ ನಾವು ಅಲ್ಲಿಂದ ಸ್ವಲ್ಪ ಬೇಗ ಬಂದಿದ್ದೀವಿ, ಹಾಗಾಗಿ ಇಲ್ಲಿ ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅದು ಗೊತ್ತಿರ್ಬೋದು ಇದೇ ರೀತಿ ಇರುವವರಿಗೆ. ಅದಕ್ಕೆ 2-3 ರಿಪ್ಲೈ ಕೂಡ ಹಾಕಿದ್ದಾರೆ ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ದಯವಿಟ್ಟು ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಉದಾಸೀನ ಇದ್ದವರು ಯಾರು ಕೂಡ ಅಡಿಗೆನೇ ಮಾಡಲ್ಲ, ಅಂದರೆ ಅಡಿಗೆ ಮಾಡಲಿಕ್ಕೆ ಗೊತ್ತಿಲ್ಲದವರಿಗೆ ಉದಾಸೀನ ಇರ್ತದೆ, ಯಾವಾಗ ಮಾಡೋದು ಮಾರೆ ಕಲಿಬೇಕಲ್ಲ ಅಂತ. ಹಾಗಾಗಿ ಎಲ್ಲ ಹೋಟೆಲಿಂದನೇ ಕಲಿಸುತ್ತೇವೆ ನಾವು. ನಮ್ಮ ಬೇರೆ ವ್ಲಾಗೆಲ್ಲ ನೋಡಿ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಅಡಿಗೆ ಮಾಡ್ತೇವೆ, ಎಷ್ಟು ತಿಂತೇವೆ ಅಂತ. ಆಯಿತಾ? ಬೇಕಿದ್ದರೆ ನೆಕ್ಸ್ಟ್ ಬನ್ನಿ, ನಿಮಗೆ ಸ್ವಲ್ಪ ಪಾರ್ಸೆಲ್ ಕೊಡುವ. ರೆಡಿಮೇಡ್ ಚಪಾತಿ ಅಲ್ಲ, ಒರಿಜಿನಲ್ ಚಪಾತಿ ಮಾಡಿ ಕೊಡುವ, ಆಯಿತಾ? ಸರಿ, ಹಾಗೆ ವಿಷಯ ನೋಡಿ. ಇದು ತಿಂಡಿ ತುಂಬ ಚೆಂದ ಆಗ್ತದೆ ಬೆಳಿಗ್ಗೆಗೆ. ಅದೇ ಬಾಬಾ ಹಾಯ್ ಬಿಟ್ಟೆ. ಪಾಪನ್ನು ಮಲಗಿಸಿ ಬಂದೆ. ಅವಳು ಬೆಳಿಗ್ಗೆ ಯಾವತ್ತಿನ ಹಾಗೆ ಸ್ನಾನ ಮಾಡಿಸಿದ ಕೂಡಲೇ ನಿದ್ದೆ ಬರ್ತದೆ ಅವಳಿಗೆ. ಈಗ ಕೆಲವೊಮ್ಮೆ ನಿದ್ದೆ ಮಾಡ್ತಾಳೆ, ಕೆಲವೊಮ್ಮೆ ಬರಲ್ಲ ನಿದ್ದೆ ಅವಳಿಗೆ. ಈಗ ಊಟಕ್ಕೆ
ರೆಡಿ ಆಗ್ತಾ ಇದೆ, ಊಟ ರೆಡಿ ಆಗ್ತಾ ಇದೆ. ಇಲ್ಲಿ ದಾಲ್ ಸಾರು, ಇದು ಸೊಪ್ಪು, ಪಾಲಕ್ ಸೊಪ್ಪು, ಇವ್ರದ್ದು ಫೇವ್ರೆಟ್. ಪಾಲಕ್ ಸೊಪ್ಪು ಮತ್ತು ದಾಲ್ ಸಾರು ರೆಡಿ ಆಗ್ತದೆ. ಅದರ ಜೊತೆಗೆ ಇದೆಂತ ಅಂತ ಹೇಳಬೇಕು, ಕೋಳಿಗೆ, ಕಳ್ಳ ಕೋಳಿಗೆ, ಕೋಳಿ ಅದಿನ್ನು ಕ್ಲೀನ್ ಆಗಬೇಕಷ್ಟೇ. ಆದ್ರೆ ಅವರಿಗೆ ಅದಿಷ್ಟ ಅಲ್ಲ, ಇದು ಫೇವ್ರೆಟ್ ಆಗುತ್ತೆ. ಇದು ಫೇವ್ರೆಟ್ ನಂದು. ಇದು ಭಾಳ ಚೆಂದ ಆಗ್ತದೆ ಭಾಳ ತಿನ್ನಲಿಕ್ಕೆ, ತುಂಬ ಇಷ್ಟ ಇದು ನನಗೆ. ಯಾಕೆ ಇದೆ ಇವತ್ತು ತುಂಬ ಇಷ್ಟ ಇದು, ಯಾಕೆಂದರೆ ಪಕ್ಕದಲ್ಲಿ ಕೋಳಿ ಇದೆ ಅಲ್ಲ ಅದಕ್ಕೆ. ಅದಕ್ಕೆ ಇಷ್ಟ ಬಂದಾಗೆ ಬಿಸಿಲು ಹೊಡಿತಾ ಇದೆ. ಇದು ಅವಸರದಲ್ಲಿದೆ. ಬೇಗ ಒಮ್ಮೆ ಆಗುವ ಅಂತ. ಅಂದ್ರೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಮಗೆ ಸೊಪ್ಪೆಲ್ಲ ಇಷ್ಟ ಇಲ್ಲ, ಬಟ್ ತಿನ್ಬೇಕಾಗುತ್ತೆ ಇವಾಗಿನ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ನಮಗೆ ಚಿಕ್ಕಂದಿನಿಂದ ಸೊಪ್ಪು ತರಕಾರಿ ಬೇರೆ ತಿಂತಾ ಇದ್ವಿ, ಸೊಪ್ಪೆಲ್ಲ ತುಂಬ ಕಮ್ಮಿ, ಅಪರೂಪಕ್ಕೆ ಮಾಡ್ತಾ ಇದ್ವಿ. ಇವರಂತೂ ತಿಂದೇ ಇರ್ಲಿಕ್ಕಿಲ್ಲ, ಸೊಪ್ಪು ತರಕಾರಿ ಎಲ್ಲ ತಿಂತಾರೆ. ಬಸಳೆ ಬರೋ ಬಾರಿ ಇಷ್ಟ. ಬಸಳೆ ನಮಗೆ ಬಸಳೆ ಪದ್ಪೆ ಇಷ್ಟ, ಅಂದ್ರೆ ಅರಿವೆ ಸೊಪ್ಪು, ತಜಂಕ್ ನಮ್ಗೆ ಅದೆಲ್ಲ ಮನೆ ಹತ್ರನೇ ಸಿಗ್ತದೆ, ಅದೆಲ್ಲ ಇಷ್ಟ. ತಿಮರೆ ಚಟ್ನಿ ತಿಮರೆ ಅಂತ ಒಂದು ಸಿಗ್ತದೆ, ತುಂಬ ಒಳ್ಳೇದು ನೆನಪು ಶಕ್ತಿಗೆಲ್ಲ. ನಂಗೆ ನೆನಪು ಶಕ್ತಿ ಜಾಸ್ತಿ ಆದದಾಗೇನೆ ತಿಮರದಿಂದ. ನಾನು ಅದು ಓವರ್ ಫ್ಲೋ ಆಗಿದೆ, ಹಾಗಾಗಿ ಕಾಲೇಜಲ್ಲೆಲ್ಲ ತುಂಬ ಟಾಪರ್ ನಾನು. ಅಂದರೆ 625 ಮಾರ್ಕ್ ಔಟ್ ಆಫ್ ಆದರೆ ನಂದು 626 ಯಾವತ್ತು ತಿಮರೆ ತಿಂದು. ಅದಕ್ಕೆ ನಾನು ಇವಾಗ ನಮ್ಮ ಪಾಪುವಿಗೆ ಚಿಕ್ಕನ್ನಿಂದನೇ ಸೊಪ್ಪು ಅಂದರೆ ವೆಜಿಟೇಬಲ್ ಕಿಚಡಿ ಎಲ್ಲ ಮಾಡಿಕೊಡೋದು. ಯಾಕಂದರೆ ಅವಳಿಗೆ ಆದ್ರೂ ಒಂದು ಅಭ್ಯಾಸ ಆಗಲಿ, ಇಷ್ಟ ಆಗಲಿ. ಅದು ಕಷ್ಟ ನಮ್ಗಂತಲ್ಲ, ನಾವು ಚಿಕ್ಕನ್ನಲ್ಲಿ ಎಂತ ತಿಂದಿರ್ತೇವೆ ಅದೇ ಎಲ್ರಿಗೂ ಇಷ್ಟ ಇರುತ್ತೆ, ಮತ್ತೆ ವಾಪಸ್ ಬೇರೆಲ್ಲ ಅಡ್ಜಸ್ಟ್ ಆಗೋದು ಕಷ್ಟ. ಮತ್ತೊಂದು ನಾನ್ ವೆಜ್ ಪ್ರಿಯರಾದ್ರೂ ಅದು ಕಷ್ಟನೇ, ಯಾಕೆಂದರೆ ತರಕಾರಿ ಕೂಡ ತಿನ್ಬೇಕಾಗ್ತದೆ. ಈಗಿನ ಫುಡ್ ಸಿಸ್ಟಮ್ ಎಲ್ಲ ಅಷ್ಟು ಕರೆಕ್ಟ್ ಇಲ್ಲ, ಅಷ್ಟು ಪ್ಯೂರಿಟಿ ಫುಡ್ಸ್ ಬರಲ್ಲ. ಅಂದರೆ ತರಕಾರಿ ಕೂಡ ಅಷ್ಟೇ ಅವಸ್ಥೆ, ಕೆಮಿಕಲ್ಸ್ ಎಲ್ಲ. ಕೆಲವು ಕಡೆ ಒಳ್ಳೊಳ್ಳೆ ಸಿಗ್ತದೆ, ತೀರಾ ಹಳ್ಳಿ ಕಡೆ ಎಲ್ಲ ಹೋದರೆ. ಕೆಲವು ಕಡೆ ತುಂಬ ರಿಫೈನ್ಡ್. ಮನೆಯಲ್ಲಿ ತರಕಾರಿ ಎಲ್ಲ ತುಂಬ ಅಂಗಡಿಯಿಂದ ತಂದು ಮಾಡೋದು ಕಮ್ಮಿ, ಎಲ್ಲ ಅಲ್ಲೆಲ್ಲಾದ್ರೂ ಸಿಗ್ತದೆ, ಸೊ ಅದನ್ನು ತಗೊಂಡು ಬರ್ತಾ ಇದ್ವಿ. ಹಾಗೆ ಇವಾಗ ಅಂದರೆ ಅದೇ ಮಂಗಳೂರಲ್ಲಿ ತುಂಬ ಜನ ಕಮ್ಮಿ ಅಂದರೆ ತರಕಾರಿ ತಿನ್ನೋದು. ನಮ್ಮ ಪ್ರಕಾರ ಡೈಲಿ ಮೀನು ತಿನ್ನೋದು ಜಾಸ್ತಿ, ಮೀನು ಕೂಡ ಅಷ್ಟೇ ತುಂಬ ಒಳ್ಳೆಯದು, ಬಟ್ ಅದರ ಜೊತೆಗೆ ತರಕಾರಿ ಕೂಡ ತಿನ್ನಬೇಕು. ಹಾಗಾಗಿ ಇವಾಗ ಈ ಥರ ಸಾರೆಲ್ಲ ಇದ್ದರೆ ಅದಕ್ಕೆ ಸ್ವಲ್ಪ ಸೊಪ್ಪೆಲ್ಲ ಹಾಕಿದೆ, ಸಪ್ರೇಟ್ ಆದರೆ ಪಲ್ಯ ಎಲ್ಲ ಲಾಸ್ಟ್ ಟೈಮ್ ಮಾಡಿದ್ದೆ, ನನಗೇನು ಅಷ್ಟು ಇಷ್ಟ ಆಗಿಲ್ಲ. ನನಗಂದರೆ ದಾಲ್ ಸಾರು ಇಷ್ಟ, ಅದಕ್ಕೆ ಸೊಪ್ಪು ಹಾಕಿದರೆ ಸ್ವಲ್ಪ ತಿಂದು ಹೋಗ್ತದಲ್ಲ ಅಂತ. ಪಾಪುವಿಗೆ ಕೂಡ ಅದೇ ಮಾಡ್ಬೋದು, ಅದನ್ನೇ ಕೊಡ್ಬೋದು ಅಂತ. ಇನ್ನು ಇವಾಗ ಚಿಕನಲ್ಲಿ ಇವತ್ತು ಬಾಯ್ಲರ್ ತಂದದ್ದು, ಯಾಕಂದರೆ ಇವತ್ತು ಸುಕ್ಕ ಮಾಡಲ್ಲ, ಏನಾದರೂ ಮಾಡುವ ಅಂತ. ಹಾಗೆ ನೋಡುವ ಎಂತ. ಚಿಕನ್ ಅಡಿಪತ್ತಿ ಇವತ್ತು, ಚಿಕನ್ ಅಡಿಪತ್ತಿ ಅಂತ ಹೇಳುವಾಗ ಮೊಬೈಲ್ ಕೆಳಗೆ ಬಿತ್ತು, ಕೋಳಿಗೆ ಬೆಚ್ಚಾಯ್ತು ಅಂತ. ಇವಾಗ ಎಂತಾದ್ರೂ ಒಂದು ಸ್ಪೆಷಲ್ ನೋಡ್ಬೇಕು, ಯೂಟ್ಯೂಬಲ್ಲಿ ನೋಡಿ ಇವರ ಮೇಲೆ ಟ್ರೈ ಮಾಡಬೇಕು. ನಾನೊಂದು ಬಲಿಪಶು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಮ್ಮ ಅವರ ಮೇಲೆ. ಮತ್ತೆ ಪುಣ್ಯಕ್ಕೆ ಒಳ್ಳೇದಾಗ್ತದೆ, ಪಾಸ್ ಆಗ್ತದೆ, ಅದು ಪುಣ್ಯ. ಅಣ್ಣ ಬರ್ತಾರೆ ಕೆಲವೊಮ್ಮೆ ಅವರ ಮೇಲೆ ಎಕ್ಸ್ಪೆರಿಮೆಂಟ್ಸ್. ಆದ್ರೆ ಇಬ್ರು ಹೆಲ್ದಿ ಆಗಿದ್ದಾರೆ ಅಂದ್ರೆ ಫುಡ್ ಕರೆಕ್ಟ್ ಇರ್ತದೆ ಅಂತ ಅರ್ಥ. ನೋಡುವ ಇವಾಗ ಎಂತ ಮಾಡ್ತೇನೆ ಅಂತ ಇನ್ನೂ ಡಿಸೈಡ್ ಆಗಿ. ಫೈನಲಿ ಚಿಕನ್ ಅಲ್ಲಿ ಎಂತ ಮಾಡುದು ಅಂತ ಡಿಸೈಡ್ ಆಯ್ತು, ಹಾಗೆ ಅದರ ಅರ್ಧ ಕೆಲಸ ಕೂಡ ಆಯ್ತು. ಫುಲ್ ರೆಸಿಪಿ ಇಲ್ಲ, ಅದು ಯೂಟ್ಯೂಬ್ ಅಲ್ಲಿ ಇದೆ, ಅದೇ ನಾನು ಯೂಟ್ಯೂಬ್ ನೋಡಿ ಮಾಡಿದ್ದು. ಎಂತ ಅಂತ ಹೇಳಿ ಅದು ಈಗ ಚಿಂಪಿ ಅನ್ನೋದು ಗೊತ್ತಾಗ್ತಿದೆ ಎಂತ ಅಂತ. ಚಿಕನ್ ಉರುವಾಗ ಕಡಿಪತ್ತಿ ಇದು ತುಂಬ ಚೆಂದ ಆಗ್ತದೆ. ಕ್ಯಾಟ್ರಿಂಗಲ್ಲೆಲ್ಲ ಮದುವೆ ಫಂಕ್ಷನ್, ಬೇರೆ ಬೇರೆ ಫಂಕ್ಷನ್ಸ್ಗೆಲ್ಲ ಹೋದಾಗ ತುಂಬ ಜಾಸ್ತಿ ಆಗ್ತದೆ ಈ ರೆಸಿಪಿ. ಅದಕ್ಕೆ ಚಿಲ್ಲಿದ್ದು ಪೇಸ್ಟ್ ಮಾಡಲಿಕ್ಕಿತ್ತು, ಅದನ್ನು ಮಾಡಿದ್ವಿ ಅವಳು. ಅದು ನಾನು ನೋಡಿದ ವಿಡಿಯೋದಲ್ಲಿ ಬೇರೆಲ್ಲ ಹಾಕ್ಲಿಕ್ಕಿತ್ತು, ಬೇರೆದರೆಲ್ಲ ಅದು ನನಗೆ ಅದಿರಲಿಲ್ಲ. ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡಿ ಮಾಡೋದು. ಮತ್ತು ಅದರಲ್ಲಿ ಬೆಲ್ಲ ಹಾಕ್ಲಿಕ್ಕಿತ್ತು, ಅದು ಇವಳಿಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ, ಹಾಗೆ ಬೆಲ್ಲ ಒಂದು ಅವಾಯ್ಡ್ ಮಾಡಿದ್ವಿ. ಇದನ್ನೆಲ್ಲ ಹಾಕಲ್ಲ, ಕೆಲವು ಸ್ವಲ್ಪ ನಮ್ಮ ಸ್ಟೈಲ್ ಆ್ಯಡ್ ಆಗ್ತದೆ.
ಆದರೂ ಕೆಲವೊಮ್ಮೆ ತುಂಬ ಹೆಲ್ಪ್ ಆಗ್ತದೆ ತಪ್ಪ ಒಂದು ಅಡುಗೆ ನೋಡಿ ಮಾಡಲಿಕ್ಕೆ. ಈಗ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ಬಂದಮೇಲೆ ತುಂಬ ಹೆಲ್ಪ್ ಆಗ್ತದೆ, ತುಂಬ ಕಲಿಯುವವರಿಗೆಲ್ಲ, ತುಂಬ ಹೊಸ ಮದುವೆ ಆದವರಿಗೆಲ್ಲ ಕೆಲವರಿಗೆ ಪಾಪ ಗೊತ್ತಿರಲ್ಲ ಕೆಲವು ಅಡುಗೆಗಳು, ಹಾಗಾಗಿ ತುಂಬ ಹೆಲ್ಪ್ ಆಗ್ತದೆ. ಎಂತ ಗೊತ್ತಿರಲಿಲ್ಲ, ಇವಳು ಕೂಡ ನೋಡಿ ಕಲ್ತದ್ದು. ಆದರೆ ಕಲ್ತ ನಂತರ ತುಂಬ ಚೆಂದ ಮಾಡ್ತಾರೆ. ಚಿಕನ್ ಉರ್ವಾಲ್ ಈಸ್ ಗೋಯಿಂಗ್ ಟು ರೆಡಿ. ಚಿಕನ್ ನೋಡಿ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಹುಡಿಯಲ್ಲಿ ಮ್ಯಾರಿನೇಟ್ ಮಾಡಿದ್ವಿ. ಸಿಗಡಿ ಹುಡಿ. ಫುಲ್ ರೆಡಿಯಾಗಿದೆ. ಊಟ ಕೂಡ ರೆಡಿಯಾಗಿದೆ. ಬೇಳೆ ಸಾರು ಇದು ಸೊಪ್ಪು ರೆಡಿಯಾಗಿದೆ. ಮತ್ತು ನಮ್ಮದು ಚಿಕನ್ ಉರ್ವಾಲ್ ಕಡಿಪತ್ತಿ ನೋಡಿ ಇಲ್ಲಿ ಬ್ಯಾಟಿಂಗ್ ಶುರುವಾಗಿದೆ. ಚೆಂದಾಗಿದೆ ಅಂತೆ. ನಾನು ಇನ್ನು ಶುರು ಮಾಡಬೇಕಷ್ಟೇ. ನೋಡುವ ಹೇಗಿದೆ ಅಂತ. ಚೆಂದ ಆದರೆ ನಿಮಗೆ ಕೂಡ ಒಂದು ಪಾರ್ಸೆಲ್ ಕಳಿಸ್ತೇನೆ. ಟೇಸ್ಟ್ ಮಾಡಿ ನೋಡುವ. ಟೇಸ್ಟ್ ಮಾಡುವ ಸಮಯ. ಒನ್ ಟೂ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ, ಟೇಸ್ಟಿಯಾಗಿದೆ. ನಾನು ಟೇಸ್ಟ್ ಮಾಡಿದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದ ಚಿಕನ್ ರೆಸಿಪಿ. ಹಾಯ್ ಅಮ್ಮು. ಅಮ್ಮು ಹಾಯ್. ಅಮ್ಮು ಹಾಯ್. ಇವಳು ನೋಡಿ ಊಟ ಎಲ್ಲ ಆದಮೇಲೆ ನಮ್ಮದು ಮತ್ತೆ ಇದ್ಲು. ಅವಳದು ಊಟ ಆಯ್ತು. ಇವಾಗ ಸೋಫಾ ನಾವು ಈ ಸೈಡ್ ಇಟ್ಟಿದ್ದೇವೆ. ಅವಳಿಗೆ ಅಲ್ಲಿ ಹೊರಗಡೆ ನೋಡಲಿಕ್ಕೆ ಫುಲ್ಲು ಚೆಂದ ಆಗ್ತದೆ. ಅದಂದರೆ ಟಿ ವಿ ನೋಡಲಿಕ್ಕೆ ಆ ಕಡೆ ಇದ್ದರೆ ಕಷ್ಟ ಅಂತ ಇಟ್ಟದ್ದು. ಬಟ್ ಈ ಕಡೆ ನನಗೇನೋ ಅಷ್ಟು ಕರೆಕ್ಟ್ ಅನ್ನಿಸ್ತಾ ಇಲ್ಲ. ಮತ್ತೆ ವಾಪಸ್ ಆ ಕಡೆ ಇಡಬೇಕು. ಅವಳು ನೋಡಿ. ಹಾಯ್ ಅಮ್ಮು. ಅಮ್ಮು ಹಾಯ್. ಅಮ್ಮು ಅಲ್ಲೇ ಅಲ್ಲ ದೊಡ್ಡ ಒಳ್ಳೆಯರು ಹಾಯ್ ಮನ್ಪಲೆ ದೊಡ್ಡ ಅಲ್ಲ ಅಲ್ಪಿದೆ ದೊಡ್ಡ ಲೆಪ್ಪು ನೀರೇನು. ಹಾಯ್ ಪನ್ನೆ. ಹಾಯ್ ಪನ್ನೆ. ಅಲ್ಲಿ ಒಂದು ಮಗು ಇದೆ ಮತ್ತು ದೊಡ್ಡ ಎಲ್ಲ ಇದ್ದಾರೆ, ಅಜ್ಜಿ ಎಲ್ಲ. ಹಾಗೆ ಹಾಯ್ ಮಾಡ್ತಾ ಇರ್ತಾಳೆ. ಇವಾಗ ಮಳೆಗೆ ಸ್ವಲ್ಪ ಹೊರಗಡೆ ಎಲ್ಲ ಬಾಲ್ಕನಿಗೆ ಹೋಗಲಿಕ್ಕೆ ಕಷ್ಟ. ಇಲ್ಲಾಂದರೆ ಅಲ್ಲೇ ಸಂಜೆ ಹೊತ್ತಿಗೆ ಅಲ್ಲೇ ಇರ್ತಾ ಇದ್ಲು ಅವಳು. नंबर को लेकिन आपका फोन आप दिला और आप नंबर को दिला नंबर को ನಾವು ಅದೇ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ, ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಆಚೆ ಅದೆಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಸ್ವಲ್ಪ ಬಿಟ್ಟಿಗೊಮ್ಮೆ ಪಾರ್ಲರ್ಗೆ ಹೋಗ್ಬೇಕಿತ್ತಂತೆ, ಹಾಗಾಗಿ ಹೊರಗಡೆ ಬಂದ್ವಿ. ಬರುವಾಗ ಗಾಡಿ ಸ್ವಲ್ಪ ಪಂಚರ್ ಆಯಿತು, ಒಂದು ಟೈರ್. ಸಡನ್ ಅದರ ವಾಲ್ ಟ್ಯೂಬ್ ಏನೋ ಪ್ರಾಬ್ಲಮ್, ಹಾಗಾಗಿ ಅದರ ಪಂಚರ್ ಎಲ್ಲ ಫೋನ್ ಮಾಡಿ ಕರೆಸ್ಕೊಂಡು ಮಾಡಿಸಿ ಬರುವಾಗ ಎಷ್ಟು ಹೊತ್ತಾಯಿತು. ಈಗ ಇಲ್ಲಿ ಬಂದಿದ್ದೇವೆ. ಇನ್ನು ಪಾರ್ಲರ್ಗೆ ಹೋಗಿ ನಂತರ ಮತ್ತೆ ಸಿಗುವ. ಹಲೋ ಗಾಯ್ಸ್. ಇಲ್ಲಿ ನೋಡಿ, ಮಗುವಿಗೆ ಒಂದು ಬ್ರಷ್ ಆರ್ಡರ್ ಮಾಡಿದ್ದಾಳೆ. ಒಂದು ಮಾಡಿದ ಬಿಟ್ಟು ತಪ್ಪು 2 ಮಾಡಿದ್ದಾಳೆ, ಸೇಮ್ ಆರ್ಡರ್. ನೋಡಿ ಅವಸ್ಥೆ ಮಾಡಿ. ಇದು ನೆಕ್ಸ್ಟ್ ಪಾಪುವಿಗೆ ತೆಗೆದಿಟ್ಟು ನೆಕ್ಸ್ಟ್ ಪಾಪುವಿಗೆ ಈಗೆಲ್ಲ ಎಲ್ಲ ಡ್ರೆಸ್ ಎಲ್ಲ ಆರ್ಡರ್ ಮಾಡಿ ತೆಗಿಬೇಕು ರೆಡಿ. ಚಿಕ್ಕ ವಸ್ತು ಆದ್ರಿಂದ ಆಯ್ತು ಮಾರೆ. ದೊಡ್ಡ ಕಾಸ್ಟ್ ಇದಾಗ್ತಿದ್ರೆ ಮಂಡ್ಯ ಅದು ಪೇಮೆಂಟ್ ಮಾಡುವಾಗ ಗೊತ್ತಾಗ್ತದಲ್ಲ, ಡಬಲ್ ಆಗುವಾಗ. ಹಣ ಇಲ್ಲಿ ಮಳೆಗಾಲ ಫುಲ್ ಲಾಸ್ ಆಗಿದೆ. ಒಂದು ನನಗೆ, ಒಂದು ಪಾಪುವಿಗೆ. ಅದು ನೋಡಿ ಎಷ್ಟು ಚಿಕ್ಕದೆ ಅಂತ. ನೋಡಿ ಎನ್ನಗೆ
ಮಾತೆ ಇರ್ನತೆ ಎಲ್ಲ ಈರೆ ಕೂಲ್ದೆಕ್ಕ್ಯಾರೆ ಎಂಚ ಕೂಲ್ದೆಕ್ಕುನ್ ಬಾಬಾ ಈರ್ನ ಎನ್ನ ಗೆಳಿ ಕೂಲ್ದೆಕ್ಕುನ್ ಎಂಚ ಈರು ಮೋನೆತಲೆ ಹಾಪನ್ ಅವಳ ಅಲ್ನಾಗೆ ಕೂಲ್ದೆಕ್ಕುನ್ ಎಂಚ ಬಾಬಾ ಈರು ಅಮ್ಮ ಕೊಟ್ಟಿ ಎಂಚ ಕೂಲ್ದೆಕ್ಕುನ್ ಇರು ದೆಕ್ಕಲೆ ದೆಕ್ಕುನ್ ಎಂಚ ಇಲ್ಲ ಹಾ ಅವಳೆ ಎಲ್ಲ ಕಾಂಡೆ ದೆಕ್ಕಗ ಇತ್ತತ್ತು ಕಾಂಡೆ ಬಲೆ ಚಿನ್ನನ ಕೂಲ್ ದೆಕ್ಲೆ ಬಲೆ ಅಲ್ಲೇ ಚಿನ್ನು ತಾಚಿದ್ದೀನಿ ಲಕ್ಕದ ಕೂಲ್ ದೆಕ್ಲೆ ಅಲ್ಲೇ ಚಿನ್ನು ತಾಚಿದ್ದೀನಿ ಅಡೆದೂರ ಬಲಿಡೆ ಬಲಿಡೆ ಹಾಗೆ ಇವಾಗ ಇದಕ್ಕೆ ಪೇಸ್ಟ್ ಹಾಕ್ಬೇಕು ಮಕ್ಕಳದ್ದು ಪೇಸ್ಟ್ ಬೇರೆ ಅನಿಸುತ್ತಲ್ಲ ಅದು ಕೇಳಬೇಕು ಇವಾಗ ಮೆಡಿಕಲಲ್ಲಿ ಅಲ್ಲಿಗೆ ಓಪನ್ ಮಂತ್ ಕೊರೋಟಿಗೆ ಅವೇನು ಇವಾಗ ಪಾರ್ಲರ್ ಹೋಗಿ ಬಂದೆ ಅಲ್ಲಿ ಆಫರ್ ಇದೆ ಆ್ಯಕ್ಚುಲಿ ಉರುವ ಎಲ್ಲಿ ಅದು ಉರುವ ಮಾರಿಗುಡಿ ಟೆಂಪಲ್ ಇಂದ ಸ್ವಲ್ಪ ಕೆಳಗಡೆ ಬರುವಾಗ ನಿಮಗೆ ಸಿಗ್ತದೆ ಶೈನ್ ರೋಸ್ ಯುನಿಸೆಕ್ಸ್ ಒಂದು ಶೈನ್ ರೋಸ್ ನನ್ನ ಪಾರ್ಲರ್ ಅದರ ಹತ್ರ ಅಲ್ಲಿ ಏನು ಆಫರ್ ನಡೀತಾ ಇದೆ ಅಂತ ಈಗ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಮಾಡಿ ಸ್ಮೂತ್ನಿಂಗಿಗೆ ಎನಿ ಲೆಂತ್ 4500 ಅನಿಸುತ್ತೆ ಹಾಗೆ ವಿಷಯ ಯಾರಾದರೂ ನಿಯರ್ ಬೈ ಇದ್ದರೆ ಕಮೆಂಟ್ ಮಾಡಿ ನಾನು ಅಡ್ರೆಸ್ ಹೇಳ್ತೀನಿ. ಹಾಗೆ ಇವಾಗ ಗಂಟೆ 7:30 ಆಯಿತು. ಇವರು ಸ್ನಾನ ಮಾಡಿ ದೀಪ ಹಚ್ಚಬೇಕು ಮತ್ತು ಊಟ ಮಾಡಿ ಒಂದು ಫಿಲ್ಮ್ ನೋಡಬೇಕು. ಇವಳು ಮಲಗಿದ್ರೆ ನೆಟ್ಫ್ಲಿಕ್ಸ್ ಇದೆ, ಸೊ ಅದರಲ್ಲಿ ಒಳ್ಳೊಳ್ಳೆ ಫಿಲ್ಮ್ ಇರುತ್ತೆ. ಒಂದು ಫಿಲ್ಮ್ ನೋಡಬೇಕು. ಕೆಲವೊಂದು ಫಿಲ್ಮ್ ನೋಡ್ತಾ ಇದ್ದೀವಿ ಇವಾಗ. ಅವಳಿಗೆ ಅಪ್ಪ ಇದ್ರ ಅಪ್ಪನ ಬೀಲನೆ ಅವಳು. ಅಪ್ಪ ಎಲ್ಲಿ ಹೋಗ್ಲಿಕ್ಕಿಲ್ಲ, ವಾಶ್ರೂಮ್ ಹೋಗ್ಲಿಕ್ಕಿಲ್ಲ, ರೆಡಿ ಆಗ್ಲಿಕ್ಕಿಲ್ಲ ಅಲ್ಲ, ಅಪ್ಪನ ಮಗಳು. ಇನ್ನೊಂದು 2 ಮಂತ್ ಆಗಿ ಇವರು ಪ್ರೋಗ್ರಾಮ್ ಹೋಗುವಾಗ ತುಂಬ ಕಷ್ಟ ಇದೆ. ಯಾಕಂದರೆ ಹೋದ ವರ್ಷ ಆದರೆ ಅವಳಿಗೆ ಗೊತ್ತಾಗ್ತಿರಲಿಲ್ಲ. ಈ ಸಲ ಇದು 1 ತಿಂಗಳು ಅವಳೊಟ್ಟಿಗೆ ಇರ್ತಾರಲ್ಲ, ಇನ್ನು ಜಾಸ್ತಿ ಅಟ್ಯಾಚ್ ಆಗ್ತಾಳೆ ಅವಳು. ಆ್ಯಕ್ಚುಲಿ ಟಂಗ್ ಕ್ಲೀನರ್ ಇಜ್ಜ ಯಾರ್ದು ಇನ್ನೆಟ್ ಇತ್ತಂಡೆ, ದಾದನ ಎಕ್ಸ್ಟ್ರಾ ಇತ್ತಂಡೆ, ಚೆನ್ನಾಗಿದೆ. ನೋಡುವ, ನಾಳೆ ಯೂಸ್ ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೋಡಬೇಕು. ಅವಳು ಪೇಸ್ಟ್ ತಿಂತಾಳೆ ಅವಳು ಮೋಸ್ಟ್ಲಿ, ಯಾಕಂದ್ರೆ ನಾವು ಕೂಡ ಎಲ್ಲ ಚಿಕ್ಕರು ಪೇಸ್ಟ್ ತುಂಬಾ ಒಂದು ತಿಂದಿರೋದು. ನೀವು ತಿಂದಿದ್ದೀರಾ? ನಾನು ತಿಂದಿದ್ದೀರಿ ಕಮೆಂಟ್ ಯಾರು ತಿಂದಿದ್ದೀರಿ? ಒಂದು ಇಡೀ ಒಂದು ಟ್ಯೂಬ್ ಪೇಸ್ಟ್ ತಿಂದಿದ್ದೀವಿ. ಅದು ನಾನಲ್ಲ, ಇವರು. ನನಗೆ ಅಂತ ಅಭ್ಯಾಸ ಇರಲಿಲ್ಲ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.